ದಿಕ್ಸೂಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ದಿಕ್ಸೂಚಿ ಕಾರ್ಯಕ್ರಮದಲ್ಲಿ ನಾವು ಆನಿಮೇಷನ್ ಕೋರ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಈ ಆನಿಮೇಷನ್ ಕುರಿತ ಮಾಹಿತಿಯನ್ನ ಕೊಡಲು ನಮ್ಮೊಂದಿಗಿದ್ದಾರೆ ಆರಿನಾ ಆನಿಮೇಷನ್ ಸಂಸ್ಥೆಯ ನಿರ್ದೇಶಕರಾದಂತಹ ಬಿಎಸ್ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ನಿಮಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಅದೇ ರೀತಿ ಆನಿಮೇಷನ್ ಸಂಸ್ಥೆ ಬಗ್ಗೆ ಇನ್ನಿಷ್ಟು ಮಾಹಿತಿಗಳನ್ನು ಕೊಡಲು ಆರಿನಾ ಆನಿಮೇಷನ್ ಸಂಸ್ಥೆಯ ವ್ಯವಸ್ಥಾಪಕರಾದಂತಹ ಶ್ರೀಮತಿ ಸುಕನ್ಯಾ ಶ್ರೀನಿವಾಸ್ ಅವರು ನಮ್ಮ ಜೊತೆಗಿದ್ದಾರೆ. ಅವರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಮೇಡಮ್, ನಿಮಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಗಳು. ಉದಯವಾರ್ತೆಯ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ಸರ್, ಮೊದಲಿಗೆ ನಾವು ಈ ತುಂಬಾ ಕುತೂಹಲಕಾರಿಯಾದಂತಹ ಈ ಆನಿಮೇಷನ್ ಅಂದ್ರೆ ಏನು, ಮತ್ತೆ ಈ ಆನಿಮೇಷನ್ ನ ಅರ್ಥ ಏನು, ಆನಿಮೇಷನ್ ಅನ್ನೋ ಪದದ ಅರ್ಥ ಏನು, ಅದರ ಬಗ್ಗೆ ಸ್ವಲ್ಪ ಹೇಳಿ. ಆನಿಮೇಷನ್ ಮೂಲವಾಗಿ ಲ್ಯಾಟಿನ್ ಭಾಷೆಯಿಂದ ತಗೊಂಡಿರೋದು. ಆನಿಮೇಷನ್ ಅಲ್ಲಿ ಆನಿಮಾ ಅಂತ ಅನ್ನೋದು ಲ್ಯಾಟಿನ್ ಭಾಷೆಯಲ್ಲಿ ಜೀವ ಅಂತ ಹೇಳ್ತಾರೆ. ಸೊ ಆನಿಮೇಷನ್ ಅಂತಂದ್ರೆ ನಿರ್ಜೀವ ವಸ್ತುಗೆ ಜೀವ ಕೊಡುವಂತದ್ದು. ಇನ್ನೊಂದು ರೀತಿಯಲ್ಲಿ ಕೂಡ ಆನಿಮೇಷನ್ ನಾವು ವರ್ಣಿಸಬಹುದು. ಇದನ್ನ ನಾವು ಆಪ್ಟಿಕಲ್ ಇಲ್ಯೂಷನ್ ಆಫ್ ಮೂವ್ಮೆಂಟ್ ಕೂಡ ಹೇಳ್ತೀವಿ. ರ್ಯಾಪಿಡ್ ಡಿಸ್ಪ್ಲೇ ಆಫ್ ಸೀಕ್ವೆನ್ಸ್ ಆಫ್ ಇಮೇಜಸ್ ಅಂತ ಹೇಳ್ತೀವಿ. ಏನಪ್ಪಾ ಅಂದ್ರೆ ಸರಣಿ ಚಿತ್ರಗಳ ವೇಗ ಚಾಲನೆ. ಸೊ ಒಂದು ಸರಣಿ ಚಿತ್ರಗಳನ್ನ ವೇಗವಾಗಿ ಚಲಿಸಿದರೆ ಏನು ನಿಮ್ ಕಣ್ಣಿಗೆ ಕಂಡುಬರುತ್ತೋ ಅದು ಆನಿಮೇಷನ್ ಅಂತ ಹೇಳ್ತೀವಿ ನಾವು. ಇವರು ಬೇಕಾದಷ್ಟು ರೀತಿಯ ಆನಿಮೇಷನ್ಗಳಿವೆ. ಈ ಆನಿಮೇಷನ್ ಅನ್ನೋದು ಯಾವಾಗ ಅಸ್ತಿತ್ವಕ್ಕೆ ಬಂತು ಮತ್ತೆ ಯಾವ ರೀತಿ ಅಸ್ತಿತ್ವಕ್ಕೆ ಬಂತು ಅಂತ ಹೇಳ್ತೀರಿ? ಬಹಳ ಕುತೂಹಲಕಾರಿ ವಿಷಯ ಇದು. ಆನಿಮೇಷನ್ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತ ಯಾಕಂದ್ರೆ ಸುಮಾರು ಒಂದು 5200 ವರ್ಷಗಳ ಹಿಂದೆ ಇರಾನ್ ದೇಶದಲ್ಲಿ ಒಂದು ಬಟ್ಲು, ಒಂದು ಬೌಲ್ ಮೇಲೆ ಒಂದು ಹೇಳಿದಾಗಲೇ ಸರಣಿ ಚಿತ್ರಗಳ ಸರಣಿ ಇತ್ತು. ಅದರಲ್ಲಿ ಒಂದು ಜಿಂಕೆ, ಒಂದು ಮರ, ಆ ಮರದ ಮೇಲೆ ಒಂದು ಹಣ್ಣು. ಈ ಜಿಂಕೆ ಮರದ ಮೇಲೆ ಜಂಪ್ ಮಾಡಿ ಆ ಹಣ್ಣ ಕಿತ್ಕೊಳ್ಳುವಂತದ್ದು ಒಂದು ಭಾಸ ಆಗ್ತಿತ್ತು. ವೇಗವಾಗಿ ಅದನ್ನು ಸುತ್ತಿಸ್ತಾ ವೇಗವಾಗಿ ಅದನ್ನ ಚಾಲನೆ ಮಾಡಿದಾಗ ಬಟ್ಲನ್ನ ಕಣ್ಣಿಗೆ ಅದು ಒಂದು ಜಿಂಕೆ ಮರದ ಮೇಲೆ ಜಂಪ್ ಮಾಡಿ ಅದ ಹಣ್ಣನ್ನ ಕಿತ್ಕೊಳ್ಳುವಂತದ್ದು ಒಂದು ಭಾಸ ಆಗ್ತಿತ್ತು. ಅದಾದ ನಂತರ ಸುಮಾರು ಬಹಳಷ್ಟು ವರ್ಷಗಳ ಮೇಲೆ ಬಹಳ ಡೆವಲಪ್ಮೆಂಟ್ ಆಯಿತು ಆ ಫೀಲ್ಡ್ ಅಲ್ಲಿ. ಸುಮಾರು ಜನ ಅದನ್ನ ಆನಿಮೇಷನ್ ಚಿಕ್ಕ ಚಿಕ್ಕ ರೀತಿಯಲ್ಲಿ ಬೆಳೆಸ್ಕೊಳ್ಳಕ್ ಶುರು ಮಾಡಿದ್ರು. 1908ರಿಂದ 1918 ಮಧ್ಯೆ ಸುಮಾರು ಜನ ಹಲವು ರೀತಿಯಲ್ಲಿ ಆನಿಮೇಷನ್ ನ ಅವ್ರ ಚಿತ್ರೋದ್ಯಮದಲ್ಲಿ ಬೆಳೆಸ್ಕೊಂಡ್ರು. ಮೊದಲಾಗಿ ಸ್ಟುವರ್ಟ್ ಬ್ಲಾಕ್ಟನ್ ಅಂತ ಒಬ್ರು 1908ರಲ್ಲಿ ಒಂದು ಚಿತ್ರವೊಂದರಲ್ಲಿ ಅವರು ಒಂದು ಆನಿಮೇಷನ್ ಒಂದು ಚಿಕ್ಕ ಇದನ್ನ ಬೆಳೆಸ್ಕೊಂಡ್ರು. ಅದಾದ ನಂತರ ಸುಮಾರು ವರ್ಷಗಳ ನಂತರ ಏನ್ ಹೇಳ್ಬೋದು ಅಂತಂದ್ರೆ ನಮ್ಮ ಆನಿಮೇಷನ್ ಕ್ಷೇತ್ರವನ್ನು ಒಂದು ಹೊಸ ಮಟ್ಟಕ್ಕೆ ತಗೊಂಡೋಗಿದ್ದು ಅಂದ್ರೆ ನಮ್ಮ ವಾಲ್ಟ್ ಡಿಸ್ನಿ ಅವರು 1928ರಲ್ಲಿ ಮೊದಲ ಬಾರಿಗೆ ಅವರು ಒಂದು ಇದನ್ನ ವಾಯ್ಸ್ ನ ಅಳವಡಿಸಿಕೊಂಡು ಒಂದು ಸೌಂಡ್ ಟ್ರ್ಯಾಕ್ ಆಗಿ ಕೊಟ್ಟರು ಅವರು ಒಂದು ಆನಿಮೇಷನ್ ಫಿಲ್ಮ್ಗೆ. ಅದಾದ ನಂತರ 1937ರಲ್ಲಿ ವಿಶ್ವದ ಮೊಟ್ಟ ಮೊದಲ ಆನಿಮೇಷನ್ ಚಿತ್ರ ಸ್ನೋ ವೈಟ್ ಅಂಡ್ 7 ಡ್ವಾರ್ಫ್ಸ್ ಅಂತ ತೆರೆಗೆ ಕಂಡು ಬಂತು. ಆಮೇಲೆ ಹಲವು ವರ್ಷದ ನಂತರ ಮೊದಲನೇ ಬಾರಿಗೆ ಕಂಪ್ಯೂಟರ್ ಮಾಧ್ಯಮನ ಚಿತ್ರದಲ್ಲಿ ಉಪಯೋಗಿಸಿದ್ದು 1955ರಲ್ಲಿ. ಅವಾಗ ಗಂಬಿ ಅಂತಂದ್ಬಿಟ್ಟು ಒಂದು ಚಿತ್ರದಲ್ಲಿ ಮೊದಲ ಬಾರಿಗೆ ಕಂಪ್ಯೂಟರ್ವನ್ನು ಬಳಸಿಕೊಂಡ್ರು. ಪೂರ್ತಿ ಒಂದು ಕಂಪ್ಯೂಟರ್ ಅಲ್ಲೇ ಮಾಡಿರ್ತಕ್ಕಂಥ ಒಂದು ಚಿತ್ರ ಬಂದಿದ್ದು 1995ರಲ್ಲಿ ಟಾಯ್ ಸ್ಟೋರಿ ಅಂತ ಒಂದು ಚಿತ್ರ ವಾಲ್ಟ್ ಡಿಸ್ನಿ ಆಮೇಲೆ ನಮ್ಮ ಪಿಕ್ಸಾರ್ ಅನಿಮೇಷನ್ ಸ್ಟುಡಿಯೋ ಕೂಡ ಸೇರ್ಕೊಂಡು ಮಾಡಿದಂತ ಒಂದು ಚಿತ್ರ. ಅದರಲ್ಲಿ ಪೂರ್ತಿ ಒಂದು ಸಂಪೂರ್ಣವಾಗಿ ಫಸ್ಟ್ ಫುಲ್ಲಿ ಕಂಪ್ಯೂಟರ್ ಆನಿಮೇಟೆಡ್ ಫೀಚರ್ ಫಿಲ್ಮ್ ಅಂತ ಬಂದಿದ್ದು ಟಾಯ್ ಸ್ಟೋರಿ 1995ರಲ್ಲಿ. ಆಮೇಲೆ ನಿಮ್ಗೆ ಗೊತ್ತಿರಂಗೆ ಇವಾಗ ಬರ್ತಾ ಇರತಕ್ಕಂಥ ಎಲ್ಲಾ ವಿಜ್ಞಾಪನೆ ಎಲ್ಲಾ ಚಿತ್ರಗಳಲ್ಲೂ ನೀವು ಅನಿಮೇಷನ್ ನ ಹೆಚ್ಚು ಬಳಕೆ ನೋಡ್ತಾ ಇದ್ದೀರಾ. ಸೊ ಈ ಹಿಸ್ಟ್ರಿ ಈ ತರ ಅಂತ ಹೇಳ್ಬೋದು ನಾವು. ಈ ತರ ಒಂದು ಶುರು ಆಯ್ತು ಅನಿಮೇಷನ್ ಅಂತ ಅಂದ್ಬಿಟ್ಟು. ಈ ಆನಿಮೇಷನ್ ಭಾರತಕ್ಕೆ ಯಾವ ರೀತಿ ಪರಿಚಯ ಆಯ್ತು ಅಂತ ಹೇಳ್ತೀರಿ ಮೇಡಮ್? ಮತ್ತೆ ಅದು ಫಸ್ಟ್ ಹುಟ್ಟಿದ್ದು ಎಲ್ಲಿ, ಪ್ರಾರಂಭವಾಗಿದ್ದು ಎಲ್ಲಿ, ಮತ್ತೆ ಭಾರತಕ್ಕೆ ಯಾವ ರೀತಿ ಪರಿಚಯ ಆಯ್ತು ಈ ಆನಿಮೇಷನ್? ಅಂದ್ರೆ ಈಗಾಗಲೇ ಸಾಕಷ್ಟು ಎಲ್ಲಿ ಹುಟ್ಟಿ ಹೇಗೆ ಬೆಳೀತು ಅಂತ ನಮ್ಮ ಶ್ರೀನಿವಾಸ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಭಾರತಕ್ಕೆ ಸುಮಾರು ಸರಾಸರಿ 1912ರಲ್ಲಿ ನಮ್ಮ ಶ್ರೀಯುತ ದಾದಾ ಸಾಹೇಬ್ ಫಾಲ್ಕೆ ಅವರು ಬೆಂಕಿ ಕಡ್ಡಿ ಹಾಗೂ ಇದು ಸ್ಟಾಪ್ ಮೋಷನ್ ಕ್ಯಾಮೆರಾ ಅಂತ ಏನ್ ಹೇಳ್ತಾರೆ ಅದನ್ನ ಬಳಸ್ಕೊಂಡು ಒಂದು ಚಲನಚಿತ್ರನ ಮಾಡಿದ್ರು. ಆದರೆ ಆ ದುರದೃಷ್ಟವಶಾತ್ ಆ ಚಲನಚಿತ್ರ ತೆರೆಗೆ ಕಾಣಲಿಲ್ಲ. ಸೊ ನಾವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ.
ಅದಾದ ನಂತರ 1934ರಲ್ಲಿ ಗುನ್ಮಯಿ ಬ್ಯಾನರ್ಜಿ ಅವರು ಪಿ ಬ್ರದರ್ಸ್ ಅಂತ ಒಂದು ಅನಿಮೇಟೆಡ್ ಮೂವಿ ಮಾಡಿದ್ರು. ಅದಾದ ನಂತರ ಸ್ವಲ್ಪ ಗ್ಯಾಪ್ ಇತ್ತು ಅನ್ಸುತ್ತೆ. ನಂತರ 1956ರಲ್ಲಿ ಇದು ಏನು ರಾಧಾ ಮತ್ತೆ ಕೃಷ್ಣ ಅನ್ನುವಂತಹ 22 ನಿಮಿಷಗಳ ಕಾಲ ಇರುವಂತಹ ಒಂದು ಅನಿಮೇಟೆಡ್ ಮೂವಿ ಮಾಡಿದ್ರು. ಇದಕ್ಕೆ ಸಾಕಷ್ಟು ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಪುರಸ್ಕಾರಗಳು ಬಂದಿದೆ. ಸೊ ಹೀಗೆ ಒಟ್ಟಾರೆ ಹೇಳಬೇಕಂದ್ರೆ 1912ರಲ್ಲಿ ನಮ್ಮ ಭಾರತಕ್ಕೆ ಈ ಒಂದು ಅನಿಮೇಟೆಡ್ ಮೂವಿ ಅನಿಮೇಷನ್ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇದೆ ಪ್ರಾರಂಭವಾಯಿತು ಅಂತ ಹೇಳ್ಬೋದು. ಹರೀಶ್ ಅವರೇ, ಈ ಅನಿಮೇಷನ್ ಯಾವ್ಯಾವ ರೀತಿ ಅನಿಮೇಷನ್ಸ್ ಇದೆ ಅಂತ ಹೇಳ್ತೀರಿ ಸರ್? ಯಾವ್ಯಾವ ರೀತಿ ಇದೆಲ್ಲ ಅನಿಮೇಷನ್ ಅಲ್ಲಿ ಬೇರೆ ಬೇರೆ ವಿಧ ಇದೆ ಅಂತ ಕೇಳಿದ್ವಿ. ಅದು ಯಾವ್ಯಾವ ರೀತಿ ಅನಿಮೇಷನ್ಸ್ ಎಲ್ಲ ಇದೆ? ಅನಿಮೇಷನ್ ಅಲ್ಲಿ ಬಹಳಷ್ಟು ತರ ಅನಿಮೇಷನ್ಗಳಿವೆ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸುಮಾರು ತರ ಅನಿಮೇಷನ್ಗಳಿವೆ. ಅಲ್ಲಿ ಪ್ರಧಾನವಾಗಿ 2D ಮತ್ತೆ 3D ಅನಿಮೇಷನ್ ಅಂತ ಹೇಳ್ತೀವಿ. 2D ಮತ್ತೆ 3D ಅನಿಮೇಷನ್ ಅದಿರದೆ ಸ್ಟಾಪ್ ಮೋಷನ್ ಅನಿಮೇಷನ್, ಕ್ಲೇಮೇಷನ್ ಅಂತ ಹೇಳ್ತೀವಿ, ಅಥವಾ ಪಪೆಟ್ ಅನಿಮೇಷನ್ ಅಂತ ಇದೆ. ಬಟ್ ಪ್ರಧಾನವಾಗಿ 2D ಮತ್ತೆ 3D ಅನಿಮೇಷನ್ ಅಂತ ನಾವು ಹೇಳ್ಬಹುದು. ಈಗ 2D ಮತ್ತೆ 3D ಅನಿಮೇಷನ್ ಅಂತ ಹೇಳಿದ್ರೆ ಈ 2D ಅಂದ್ರೆ ಏನು ಮತ್ತೆ 3D ಅಂತ ಏನಂತ ತುಂಬಾ ಜನರಿಗೆ ತುಂಬಾ ಕನ್ಫ್ಯೂಷನ್ಸ್ ಇದೆ. ಈಗ ಏನ್ ವ್ಯತ್ಯಾಸ ಇದೆ ಈ 2D ಮತ್ತೆ 3D ಅನಿಮೇಷನ್? ಸರಳ ಪದಗಳಲ್ಲಿ ಹೇಳಬೇಕು ಅಂದ್ರೆ 2D ಅಂದ್ರೆ 2 ಡೈಮೆನ್ಷನಲ್, ಲೆಂತ್ ಮತ್ತೆ ಬ್ರೆತ್, ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಅಂತ ಅಂತೀವಿ, ಉದ್ದ ಮತ್ತೆ ಅಗಲ. ಆದ್ರೆ ಒಂದು ಸಮತಟ್ಟಾದ ಸರ್ಫೇಸ್ ಮೇಲೆ ಒಂದು ಚಿತ್ರ ಅಥವಾ ಒಂದು ಚಿತ್ರದ ಸರಣಿಯನ್ನು ಚಾಲನೆ ಮಾಡಿದಾಗ ಏನ್ ನಮ್ ಕಣ್ಣಿಗೆ ಕಾಣಿಸುತ್ತೋ ಅದೇ 2D ಅನಿಮೇಷನ್ ಅಂತ ಅಂತೀವಿ ನಾವು. 3D ಅನಿಮೇಷನ್ ಅಂದ್ರೆ ಉದ್ದ ಮತ್ತೆ ಅಗಲ ಸೇರಿದಂತೆ ಆಳವನ್ನು ಮತ್ತೆ ಸುತ್ತನ್ನು ಕೊಟ್ಟಾಗ 3D ಅನಿಮೇಷನ್ ಅಂತ ಹೇಳ್ತೀವಿ. ಅಂದ್ರೆ ಇನ್ ಅಡಿಷನ್ ಟು ಲೆಂತ್ ಅಂಡ್ ಬ್ರೆಡ್ತ್ ವಿ ಆಲ್ಸೋ ಹ್ಯಾವ್ ಡೆಪ್ತ್. ಹಾಗಾಗಿ 3D ಅನಿಮೇಷನ್ ಪ್ರಧಾನ ದಿಸ್ ಆರ್ ದ ಮೇನ್ ಸಿಂಪ್ಲೆಸ್ಟ್ ಡಿಫರೆನ್ಸ್ ಅಂತ ಹೇಳ್ಬೋದು ನಾವು 2Dಗೆ ಆಮೇಲೆ 3Dಗೆ. ಉದಾಹರಣೆಗೆ 2D ಅಂತಂದ್ರೆ ನಾವು ಎಲ್ಲರೂ ಗೊತ್ತಿರಂತೆ ನಾವು ಟಾಮ್ ಅಂಡ್ ಜೆರಿ ಆಗ್ಬೋದು, ಅಥವಾ ಮಿಕ್ಕಿ ಮೌಸ್, ಡೊನಾಲ್ಡ್ ಡಕ್ ಇಂಥದ್ದು, ಅಥವಾ ಚಿತ್ರಗಳಲ್ಲಿ ಕಂಡು ಬರುತ್ತೆ. ಒಂದು ಹನುಮಾನ್ ಅಂತ ಒಂದು ಇತ್ತೀಚೆಗೆ ತುಂಬಾ ಪ್ರಶಂಸೀಯವಾದ ತುಂಬಾ ಸಕ್ಸಸ್ ಕಂಡಂತ ಪಿಕ್ಚರ್. 3Dಗೆ ಬಹಳ ಸುಧಾರಣೆಗಳಿದೆ. ಇಮಿಡಿಯೇಟ್ ಆಗಿ ನಮಗೆ ಬರೋದು ಡೈನೋಸರಸ್, ಜುರಾಸಿಕ್ ಪಾರ್ಕ್ ಅಲ್ಲಿ ನೋಡಿರುವಂತಹ ಡೈನೋಸರಸ್, ಅಥವಾ ಅನಕೊಂಡ ಆಗಲಿ, ಅಥವಾ ಬಹಳಷ್ಟು ರೀತಿಯಲ್ಲಿ ಇವಾಗ ಇತ್ತೀಚೆಗೆ ತುಂಬಾ ಯಶಸ್ಸನ್ನ ಕಂಡ ಒಂದು ಮಕ್ಕಳ ಚಿತ್ರ ಘಟೋತ್ಕಚ್ ಅಂತ ಬಂದಿತ್ತು. ಅದು ಸಂಪೂರ್ಣವಾಗಿ 3Dಯಲ್ಲೇ ಮಾಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಡಿಫರೆನ್ಸ್ ಇಷ್ಟೇ. ಅದು 2Dಯಲ್ಲಿ 2 ಡೈಮೆನ್ಷನಲ್, 3Dಯಲ್ಲಿ 3 ಡೈಮೆನ್ಷನಲ್. ನಿಮ್ಗೆ ಹೇಳೋದನ್ನ ಲೆಂತ್ ಅಂಡ್ ಬ್ರೆಡ್ತ್ ಜೊತೆಗೆ ಒಂದು ಆಳ, ಒಂದು ಡೆಪ್ತ್, ಒಂದು ರಿಯಲ್ ಲೈಫ್ ಲೈಕ್ ಒಂದು ಭಾಸವನ್ನು ಕೊಡುತ್ತದೆ. ಈ ಅನಿಮೇಷನ್ ಯಾವ ಯಾವ ಕ್ಷೇತ್ರದಲ್ಲೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತೀರಿ? ಅಂದ್ರೆ ಈಗ ಅನಿಮೇಷನ್ ಅಂದ್ರೆ ಖಾಲಿ ಫಿಲ್ಮ್ ಮಾತ್ರ ಅಂತಲ್ಲ, ಬೇರೆ ಕೈಗಾರಿಕೋದ್ಯಮದಲ್ಲೂ ಬೇರೆ ಬೇರೆ ಕೈಗಾರಿಕೋದ್ಯಮದಲ್ಲೂ ಯೂಸ್ ಆಗುತ್ತೆ. ನೀವು ಹೇಳಿದಂತೆ ನಾವು ಅನಿಮೇಷನ್